ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಈಗ ನಾವಿರುವಂತಹ ಜಾಗ ಗೋಲ್ಡನ್ ಟೆಂಪಲ್ ಕುಶಾಲನಗರದ ಹತ್ರ ಇದೆ. ನಾನು ಸ್ಕೂಲ್ ಟೈಮಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಸುಂಡೇಕೆರೆ 8ನೇ ಕ್ಲಾಸಲ್ಲಿ ಬಂದಿದ್ದೆ. ಬಟ್ ನೆನಪುಗಳಿಲ್ಲ ಅಷ್ಟು. ದೊಡ್ಡದು ಬಿಲ್ಡಿಂಗ್ ಇದೆಲ್ಲ ನೆನಪಿದೆ, ಬಟ್ ಎಲ್ಲಿ ಎಂಟ್ರಿ ಎಕ್ಸಿಟು ಅದೆಲ್ಲ ನೆನಪಿಲ್ಲ. ನೋಡಿ ಹಿಂಗೆ ಕಾಣ್ತಿದೆ ಸುತ್ತಮುತ್ತ, ನಿಮಗೆ ಕಂಪ್ಲೀಟ್ ಸರ್ಕಲ್ ಕಾಣ್ತಿದೆ. ಬನ್ನಿ ಹೆಂಗಿದೆ ಗೋಲ್ಡನ್ ಟೆಂಪಲ್ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಸ್ವಾಗತ ಮಾಡದೆ ಇಲ್ಲಿರುವಂತಹ ವಾದ್ಯಗಳು ಅನ್ಸುತ್ತೆ, ಟಿಬೆಟಿಯನ್ ವಾದ್ಯಗಳ ಸೌಂಡ್ಗಳು ಅಲ್ಲಲ್ಲಿ ಆಗ್ತಿರೋದು ಎಲ್ಲರನ್ನು ಸ್ವಾಗತ ಮಾಡ್ದಂಗೆ ಅಂತ ಫೀಲ್ ಆಯ್ತು. ಕುಶಾಲನಗರದ ಗೋಲ್ಡನ್ ಟೆಂಪಲ್ ನಾಮ್ಡ್ರೋಲಿಂಗ್ ಮಠದಲ್ಲಿ ಇದೆ. ಇದು ಕೊಡಗು ಜಿಲ್ಲೆಯ ಬೈಲುಗುಪ್ಪೆಯಲ್ಲಿ ಈ ಮಠವನ್ನು 1963ರಲ್ಲಿ ಡ್ರಬ್ವಾಂಗ್ ಪದ್ಮ ನಾರ್ಬೋರಿನ್ ಪೂಚೆ ಸ್ಥಾಪಿಸಿದ್ದಾರೆ. ಅಕಾರ್ಡಿಂಗ್ ಟು ವಿಕಿಪೀಡಿಯಾ. ಇದೇ ನೋಡಿ ಗೋಲ್ಡನ್ ಟೆಂಪಲ್ ಬುದ್ಧ ವಿಹಾರದ ಎಂಟ್ರಿ. ಒಳಗೋದ್ರೆ ಮಾತ್ರ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದ್ರೆ ಅಷ್ಟು ಓಪನ್ ಆಗಿರುವಂತಹ ದೊಡ್ಡ ಹಾಲು. ಪ್ರತಿಯೊಬ್ರು ಅರ್ಧ ಗಂಟೆ 1 ಗಂಟೆ ಆರಾಮಾಗಿ ಕೂತ್ಕೊಂಡು ಪೀಸ್ಫುಲ್ ಆಗಿ ಹೋಗುವಂತಹ ಜಾಗ ಅಂತಾನೆ ಹೇಳ್ಬೋದು. ದೇವಾಲಯದಲ್ಲಿ ಬುದ್ಧನ 3 ದೊಡ್ಡ ಪ್ರತಿಮೆಗಳಿವೆ. ಬುದ್ಧ, ಗುರು ಪದ್ಮ ಸಂಭವ ಮತ್ತು ಬುದ್ಧ ಅಮಿತಾಯಾಸ್. ನೋಡಿದ್ರಲ್ಲ ಸ್ನೇಹಿತರೆ ಗೋಲ್ಡನ್ ಟೆಂಪಲ್ ಹೇಗಿತ್ತು ಅಂತ. ತುಂಬಾ ದೇವಸ್ಥಾನಕ್ಕೆ ಹೋಗಿವಿ, ಏನು ಸಿಕ್ಕಿಲ್ಲ. ಗೋಲ್ಡನ್ ಟೆಂಪಲ್ಗೆ ಬಂದಿವಿ, ಗೋಲ್ಡ್ ತರ ಹುಡುಗಿ ಸಿಗ್ಲಿ ಅಂತ ನೀವು ಕೇಳ್ಕೊಳ್ಳಿ. ಆ ದೇವ್ರ ಹತ್ರನೂ ಕೇಳ್ಕೊಳ್ಳೋಣ. ಈ ದೇವಾಲಯದ ಹೊರಗಡೆ ಒಂದು ವಿಗ್ರಹ ಇದೆ ನೋಡಿ. ಆ ವಿಗ್ರಹದ ಬಾಯಲ್ಲಿ ಬಾಲಿದೆ. ಇಲ್ಲಿರುವಂತಹ ಕಲರ್ಫುಲ್ ಸ್ಟ್ರಕ್ಚರಲ್ ಬಿಲ್ಡಿಂಗ್ ಗಳನ್ನ ನೋಡಿದಾಗ ಮಕ್ಕಳಿಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಕಲರ್ ಕಾಂಬಿನೇಷನ್ನು ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ನಾವ್ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾರ್ಮಲ್ ಬಿಲ್ಡಿಂಗ್ ತರಗಳಿಲ್ಲ, ಈ ಬಿಲ್ಡಿಂಗ್ಗಳು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಈ ಬಿಲ್ಡಿಂಗ್ಗಳು. ಹಾಗೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು ದೇವರ ಭಜನೆ ಮಾಡ್ತಾ ಇದ್ರು. ಬಟ್ ಇಲ್ಲಿಯ ಭಾಷೆ ಅಂತೂ ಅರ್ಥ ಆಗ್ತಿಲ್ಲ. ಬಟ್ ದೇವರನ್ನ ಹೋಲಿಸ್ಕೊಳ್ಳೋಕ್ಕೋಸ್ಕರ ಭಜನೆ ಮಾಡ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಿಂದೂ ಸಂಪ್ರದಾಯದಲ್ಲಿ ಕೂಡ ದೇವರಿಗೆ ಮಂತ್ರ ಹೇಳಿ ಹೋಲಿಸಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ. ಸೊ ಅದೇ ರೀತಿ ದೇವ್ರನ್ನ ಭಜನೆ ಮಾಡಕ್ಕೆ ಭಾಷೆ ಏನಿಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ ದೇವ್ರನ್ನ ಭಜನೆ ಮಾಡ್ತಾ ಇದ್ದಾರೆ ಅಂತ. ಆ ಬಡಿತಿರುವಂತಹ ಇಕ್ವಿಪ್ಮೆಂಟ್ಸ್ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಹೊರಗಡೆ ಬಂದು ನೋಡಿದೆ ಒಂದು ಒಳ್ಳೆ ಸ್ಟ್ರಕ್ಚರ್ ಇರುವಂತಹ ಬಿಲ್ಡಿಂಗ್ ಕಾಣಿಸ್ತು. ನಾನು ನೋಡೋಣ ಒಳಗಡೆ ಏನಿರ್ಬೋದು, ಯಾಕಂದ್ರೆ ಪ್ರತಿಯೊಂದು ಸ್ಟ್ರಕ್ಚರ್ಗಳು ಆ ಲೆವೆಲ್ಗೆ ಸಖತ್ತಾಗಿ ಕಾಣ್ತಿದೆ. ಸೊ ಹಂಗಾಗಿ ಚಪ್ಪಲ್ ಬಿಟ್ಟು ಒಳಗೆ ಹೋಗಿ ನೋಡಿದ್ರೆ ಒಂದು ಸೂಪರ್ ಬ್ಯೂಟಿಫುಲ್ ಆಗಿರುವಂತಹ ಸ್ಟ್ರಕ್ಚರ್ ಕಾಣ್ತು. ಸೊ ಅದನ್ನ ನೋಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಇಲ್ಲೊಂದು ಮಾಡೆಲ್ ಇದೆ. ಸೊ ಈ ಮಾಡೆಲ್ ಪ್ರಕಾರ ಟಿಬೆಟ್ ಅಲ್ಲಿರುವಂತಹ ಈ ಗೋಲ್ಡನ್ ಟೆಂಪಲ್ ಬಗ್ಗೆ ಒಂದು ಮಾಡೆಲ್ ನ ಇಟ್ಟಿದ್ದಾರೆ. ಸೊ ಇದನ್ನ ನೋಡಿದಾಗ ಏನನ್ಸುತ್ತೆ, ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಆರಾಮಾಗಿ ಒಂದ್ಸತಿ ಈ ತರ ದೇವಸ್ಥಾನನ ಮೌಂಟೇನ್ ವ್ಯೂ ಅಲ್ಲಿ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಸುತ್ತೆ. ದೀಪಗಳನ್ನು ಕೂಡ ಒಂದು ಕೊಠಡಿಲಿ ಹಚ್ಚಿ ಇಟ್ಟಿದ್ರು, ಅದನ್ನು ಕೂಡ ನೋಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಮಳೆಗೂ ಅದಕ್ಕೂ ಕಂಪ್ಲೀಟ್ ಕಾಮ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಕಾಣ್ತಾ ಇತ್ತು. ಸುತ್ತಮುತ್ತ ಇರುವಂತಹ ಮಾಂಕ್ಸ್ ಗಳಿಗೆ ಒಂದು ಕ್ವಾರ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ ಅನ್ಸುತ್ತೆ. ಪ್ರತಿಯೊಬ್ರು ಅಲ್ಲೇ ಓಡಾಡ್ಕೊಂಡು ಇದ್ರು. ಸೊ ಅಲ್ಲಿಂದ ಹೊರಗಡೆ ಬಂದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಹೋದೆ. ಯಾಕಂದ್ರೆ ಟಿಬೆಟಿಯನ್ಸ್ ಬಳಸುವಂತಹ ಒಂದಷ್ಟು ಉಪಕರಣಗಳು, ಕ್ಲಾತ್ಸ್ಗಳು, ಬ್ಯಾಗ್ಸ್ ಗಳಾಗಿರ್ಬೋದು, ಸ್ವೆಟರ್ಸ್ ಗಳಾಗಿರ್ಬೋದು ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಬಂದ್ ನೋಡಿದ್ರೆ ಗೋಲ್ಡನ್ ಟೆಂಪಲ್ ಅಲ್ಲಿ ಗೋಲ್ಡ್ ತರ ಇರುವಂತಹ ಹುಡುಗಿ ಕಾಣ್ತಾ ಇದ್ಲು. 1 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಕ್ಕೆ ಕೈಲಿ ಕಾಸಿಲ್ಲ, ಇನ್ನ ಗೋಲ್ಡ್ ತರ ಹುಡುಗಿ ನಮಗೆ ಸಿಗ್ತಾಳೆ ಅನ್ನುವಂತಹ
ಕನ್ಸನ್ನ ಕಾಣ್ದಲೆ ಸುಮ್ನೆ ಅಲ್ಲಿಂದ ಕಾರ್ನ ಡ್ರೈವ್ ಮಾಡ್ಕೊಂಡು ಹೊರಟೆ. ಇಲ್ಲಿಗೆ ಮುಗಿಯಿತು. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.